ವಿದ್ಯುತ್ ಗುತ್ತಿಗೆದಾರರ ಹಿತಕ್ಕಾಗಿ ಎಸ್ಎಂಕೆ ತಂಡ ಬೆಂಬಲಿಸಲು ಎಸ್ ರಮೇಶ್ ಮನ್ವಿ ವಿದ್ಯುತ್ ಗುತ್ತಿಗೆದಾರರ ಸೇವೆ ಮಾಡಲು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಚಾಮರಾಜನಗರದಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಪಂಚವಾರ್ಷಿಕ ಕೇಂದ್ರ ಸಮಿತಿಗೆ ಡಿಸೆಂಬರ್ 14ರಂದು ನಡೆಯಲಿರುವ ಚುನಾವಣೆಯಲ್ಲಿ ಎಸ್ಎಂಕೆ ತಂಡಕ್ಕೆ ಚಾಮರಾಜನಗರ ಜಿಲ್ಲಾ ವಿದ್ಯುತ್ ಗುತ್ತಿಗೆದಾರರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡುವ ಮೂಲಕ ತಮ್ಮ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎಂದು ಎಸ್ಎಂಕೆ ತಂಡದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಸ್ ರಮೇಶ್ ಮನವಿ ಮಾಡಿದ್ದಾರೆ. ನಗರದ ಮಾಯಾ ಹೋಟೆಲ್ ಪಾರ್ಟಿ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಪಂಚವಾರ್ಷಿಕ ಕೇಂದ್ರ ಸಮಿತಿಯ ಚುನಾವಣೆ ಅಂಗವಾಗಿ ಎಸ್ಎಂಕೆ ತಂಡದಿಂದ ಚಾಮರಾಜನಗರ ಜಿಲ್ಲೆಯಿಂದ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುವ ವೀರಭದ್ರಪ್ಪ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಅವರು ಮಾತನಾಡಿದ್ದಾರೆ. ವಿದ್ಯುತ್ ಗುತ್ತಿಗೆದಾರರ ಸೇವೆ ಮಾಡುವ ಸಲುವಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಈ ಚುನಾವಣೆಯಲ್ಲಿ ನಮ್ಮ ತಂಡದ ಉತ್ತಮ ವಾತಾವರಣವಿದ್ದು ಬಹುಮತದೊಂದಿಗೆ ಆಯ್ಕೆಯಾಗಲಿದೆ. ಆದ್ದರಿಂದ ಚಾಮರಾಜನಗರ ಜಿಲ್ಲೆಯ ವಿದ್ಯುತ್ ಗುತ್ತಿಗೆದಾರರು ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಜಯಶೀಲರನ್ನಾಗಿ ಮಾಡಿ ತಮ್ಮ ಸೇವೆ ಮಾಡುವ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಮಾಜಿ ಜಿಲ್ಲಾಧ್ಯಕ್ಷ ನಂಜುಂಡಸ್ವಾಮಿ ಮಾತನಾಡಿ, ಹಿಂದೆ ಅಧಿಕಾರದಲ್ಲಿದ್ದ ಎಸ್ಎಂಕೆ ತಂಡ ಜಿಲ್ಲೆಯ ಸಂಘದ ನಿವೇಶನ ಹಾಗೂ ಕಟ್ಟಡ ನಿರ್ಮಾಣ ಅನುದಾನ ಕೊಟ್ಟಿದೆ. ಗುತ್ತಿಗೆದಾರರ ಸಂಘದ ಅಭಿವೃದ್ಧಿ ಒತ್ತು ನೀಡಿದೆ. 3 ವರ್ಷದಿಂದ ಅಧಿಕಾರ ನಡೆಸಿರುವ ಆರ್ಆರ್ ತಂಡವು ಜಿಲ್ಲೆಗೆ ಕೊಡುಗೆ ಶೂನ್ಯವಾಗಿದೆ. ಆದ್ದರಿಂದ ಡಿಸೆಂಬರ್ 14ರಂದು ನಡೆಯುವ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲಾ ಗುತ್ತಿಗೆದಾರರು ಎಸ್ಎಂಕೆ ತಂಡವನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಪುಟ್ಟೇಗೌಡ, ಹರೀಶ್ ಕೆರೆಹಳ್ಳಿ, ಮಹದೇವಸ್ವಾಮಿ, ನವೀನ್ ರಾಜ್, ಅರಸ್, ಶಾಂತಕುಮಾರ್, ಪ್ರಕಾಶ್, ಪರಮಶಿವಮೂರ್ತಿ, ಹೊಸೂರು ಜಗದೀಶ್, ಕಾಗಲ್ವಾಡಿ ಚಂದ್ರು, ತಾಲೂಕಾ ಅಧ್ಯಕ್ಷರಾದ ಗಂಗಾಧರ್, ನಾಗೇಶ್ ಗೋಪಾಲ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಆ ಸಂಘವನ್ನ ಆ ತಂಡವನ್ನ ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ಈಗ ಒಬ್ಬ ಅಸಿಸ್ಟೆಂಟ್ ಇಟ್ಕೊಂಡಿದ್ದೀರಿ ಸದಸ್ಯರಿಗೆ. ಆದ್ರೆ ಮುಂದಿನ ದಿನಗಳಲ್ಲೂ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಾವೊಂದು ವೇಳೆ ನೀವೆಲ್ಲ ಸೇರಿ ನಮ್ಮ ತಂಡವನ್ನು ಅಧಿಕಾರಕ್ಕೆ ಕುಣಿಸಿದ್ರೆ ನಾನು ಮತ್ತೆ ಅಧ್ಯಕ್ಷನಾದ್ರೇನೂ ಸರಿ, ನಾನು ಇದೇ ಗುತ್ತಿಗೆದಾರ ಕೆಲಸನೇ ಮಾಡೋದು ಸದಸ್ಯರೇ. ನಾನು ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ನನಗೆ ಅನುಕೂಲ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸದಸ್ಯರೇ. ನನಗೆ ಆಲ್ರೆಡಿ ದೇವರು ಕೊಟ್ಟಿದ್ದಾನೆ, ಸಾಕು ಅಷ್ಟೇ. ನನಗಿರೋದು ಒಬ್ಬಳೆ ಮಗಳು, ನನಗೆ ಕೊಟ್ಟಿರೋದು ಸಾಕು. ಈಗ ನಾನು ನನ್ನ ಹತ್ರ ಇರೋ ದುಡ್ಡನ್ನ ಖರ್ಚು ಮಾಡಕ್ಕೆ ಸೇವೆ ಮಾಡಕ್ಕೋಸ್ಕರ ಬಂದಿದ್ದೀನಿ ಸದಸ್ಯರೇ. ಈಗ ಮಾತ್ರ ಇಲ್ಲ, ಇದೇ 2008ರಿಂದ ನಾನು ಎಸ್ಎಂಕೆ ಜೊತೆಗೆ ಬೆಳೆದವನು, ಅವರ ಹಿಂಬಾಲಕರು ನಾನು. ಅವರು ಯಾವ ತರ ನಿಮ್ಗೆ 24 ಗಂಟೆ 7 ದಿನಗಳು 365 ದಿನಾನು ನಿಮ್ಮ ಫೋನ್ ಕಾಲ್ ಆಗ್ಲಿ, ನೀವು ಯಾವುದೇ ಒಂದು ಕುಂದು ಕೊರತೆಗಳು ಇದ್ದಾಗ ನೀವು ಅವ್ರಿಗೆ ಫೋನ್ ಮಾಡಿ ಕರೆದ ತಕ್ಷಣ ನಿಮ್ ಮುಂದೆ ಇರ್ತಾ ಇದ್ರು ಸದಸ್ಯರೇ ಅವರು. ಅದೇ ರೀತಿ ನಾನು ಈಗ ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಗೆ ಯಾವುದೇ ಕಷ್ಟ ಸುಖಗಳು ಇರ್ಲಿ, ಯಾವುದೇ ಗಳಿಗೆ ಆಗಲಿ, ನೀವು ನನಗೆ ಫೋನ್ ಮಾಡಿ. ನನ್ನ ಫೋನ್ ಅನ್ನ ಎಲ್ಲರೂ ತಗೊಳ್ಳಿ. ಖಂಡಿತವಾಗಿ ನಾನು ಅಧಿಕಾರಕ್ಕೆ ಬಂದ್ರೆ ನಾನಂತೂ ನಿಮ್ಮ ಜೊತೆಗೆ ಸೇವೆ ಮಾಡಕ್ಕೆ ಇರ್ತೀನಿ. ಮತ್ತೊಂದು ಮಾತು ಹೇಳ್ತೀನಿ, ನನಗೆ ಅಧಿಕಾರ ಬಂದ್ರೇನು ಸರಿ, ಅಧಿಕಾರ ಕೊಡದೇ ಇದ್ರೇನು ಸರಿ, ನಾನು ನಿಮ್ಮ ಜೊತೆಗೆ ಸೇವೆ ಮಾಡಕ್ಕೆ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಸದಸ್ಯರೇ. ಅವರು ಇನ್ನೊಂದು ನಿಮ್ಗೆಲ್ಲ ಗೊತ್ತಿದೆ, ಯಾಕಂದ್ರೆ ನಮ್ಮ ಮೇಲೆ ಆರೋಪ ಸಲ್ಲಿಸಕ್ಕೆ ಯಾವುದೇ ತರವಾದ ಕಾರಣ ಸಿಗ್ತಾ ಇಲ್ಲ, ಯಾವುದೇ ತರವಾದ ಸುಳಿವು ಸಿಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ನಾನೊಬ್ಬ ಹೌಸಿಂಗ್ ಸೊಸೈಟಿ ಅಧ್ಯಕ್ಷ ಅಂದ್ಬಿಟ್ಟು. ಹೌದು, ನಾನು ಹೌಸಿಂಗ್ ಸೊಸೈಟಿ ಅಧ್ಯಕ್ಷ ಆದೆ. ನಾನು ಯಾವಾಗ ಆದ ಅಂದ್ರೆ 4 ವರ್ಷ ಆದ ನಂತರ 5ನೇ ವರ್ಷ ನಾನು ಒಬ್ಬ ಹೌಸಿಂಗ್ ಸೊಸೈಟಿ ಅಧ್ಯಕ್ಷನಾದೆ. ಯಾಕಂದ್ರೆ 2019ರಲ್ಲಿ ನಮ್ಮ ಹೌಸಿಂಗ್ ಸೊಸೈಟಿ ನಮ್ಮ ಗುಡ್ಡದವರಿಗೆ ಕೊಟ್ಟರು. ಗುಡ್ಡದವರು ಸಂಘದಲ್ಲೂ ಅವರ ಅಧ್ಯಕ್ಷರಾಗಿದ್ದರಿಂದ ಅಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ, ಚುನಾವಣೆ ಮಾಡಬೇಕು ಅಂತ ಒತ್ತಡದಿಂದ ಅವರು ಇದನ್ನು ಏನೇ ಮಾಡಕ್ಕಾಗಲಿಲ್ಲ ಸದಸ್ಯರೇ. ಅದರಿಂದ ಅದನ್ನ ಆ ಅವಕಾಶವನ್ನು ನನಗೆ ಕೊಟ್ಟರು. ನೀನೇನಾದ್ರೂ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟು 6 ತಿಂಗಳಿಗೆ ನಮ್ಗೆ ಮತ್ತೆ ಚುನಾವಣೆ ಬಂತು ಸದಸ್ಯರೇ. ಆ ಚುನಾವಣೆ ನಾನು ಮಾಡಬಾರ್ದು, ನಮ್ಮ ಅವಕಾಶ